ಹಾಯ್ ರಾಜ, ಚೆನ್ನಾಗಿದೀಯಾ? ಏನ್ ಬೇಕು? ಕಾಸು ಕೊಟ್ ಕಳ್ಸು. ನನ್ ಚಿನ್ನ. वाह सुपर जीवा भाई ಈ ತರದು ಟೀ 5 स्टार ಹೋಟೆಲ್ में भी नहीं मिलता बहुत अच्छा ಚಂದ್ರಣ್ಣ ಎರಡು ಟೀ ಕೊಡು ನಮಸ್ಕಾರ ಬಾಯ್ ಏ ಕ್ಯಾರಸಿನ ಏ ತಲೆ ತಾಮ್ರದ್ದು ಚಂಬಾಗಿದೆಯಲ್ಲೋ ಕಾವಲಿ ತರ ಕಾದೈತೆ ಆಮ್ಲೆಟ್ ಹಾಕೋತಿಯಾ ಇದು ನಿನಗೆ ಬೇಕಾಗಿತ್ತು जीवा भाई सब लोग ನಗ್ತಾ ಇದ್ರುನು ನಿಮ್ಮದಕ್ಕೆ ಮಾತ್ರ ಮೌನವಾಗಿರ್ತೀರ ಬಹುಶಃ ನಿಮ್ಮ ತಾಯಿ ಮುಖದಲ್ಲಿ ನಗು ನೋಡಿ ದಿವಸನಾದ್ರೂ ನೀವು ನಗ್ತೀರ ತಾನೆ ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಎಷ್ಟಣ ಖರ್ಚಾದ್ರೂ ಸರಿ ನಾ ಮೊದಲ ತರ ಇರೋ ಅಮ್ಮನ್ ನೋಡ್ಬೇಕು ನಿಮ್ಮ ತಾಯಿಗೆ ನಿಮ್ಮನ್ನ ದೊಡ್ಡ ಹಾಕಿ ಪ್ಲೇಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ರಿ ನಾಳೆ ಅವ್ರಿಗೆ ಸರಿ ಹೋದ್ಮೇಲೆ ಈಗ ನೀವು ಮಾಡ್ತಿರೋ ಕಸಬ ಅವ್ರಿಗೆ ಗೊತ್ತಾದ್ರೆ ನನ್ನ ಮಗ ಪಾಪದಿಂದ ಸಂಪಾದನೆ ಮಾಡಿದಂತ ಹಣದಿಂದ ನನ್ನನ್ನು ಬದುಕಿಸೋ ಬದಲು ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿನಿಂದ ಒಂದು ಹನಿ ವಿಷಾಗಿ ತಂದು ಕೊಟ್ಟರು ನೆಮ್ಮದಿಯಾಗಿ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಆಗ ನಿಮ್ದಕ್ಕೆ ಏನ್ ಹೇಳ್ತೀರಾ ಜೀವಾಬಾಯಿ ಏನ್ ಹೇಳ್ತೀರಾ ಪ್ರಜ್ಞೆ ಬತ್ತದಂತೆ ಹೋಯ್ತದಂತೆ ಬತ್ತದಂತೆ ಇದೇನ್ ಕೆ ಬಿ ಕರೆಂಟ್ ಕೆಡೋದಿಲ್ಲ ಹೋಗಕ್ಕೆ ಬರಕ್ಕೆ ಅಯ್ಯೋ ಡಾಕ್ಟರ್ಯ್ಯ ನೀನ್ ಕೇಳ್ದಾಗೆಲ್ಲ ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದೀನಿ ಕೋಟಿ ಕೇಳು ಕೊಟ್ಬಿಡ್ತೀನಿ ನಿನ್ ಕೈಲಿ ಆಗಾಕಿಲ್ಲ ಅಂದ್ರೆ ಆಗಾಕಿಲ್ಲ ಅಂದ್ಬಿಡಯ್ಯ ಹಂಗಯ್ಯಲ್ಲ ಅರಮನೆ ಯಾಕಯ್ಯ ತೋರಿಸ್ತೀಯ ಜಯರಾಜ್ ನೀವೇ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ದೇಶ ವಿದೇಶಗಳಿಂದ ಎಲ್ಲಾ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಆದ್ರೂ ರವಷ್ಟು ಪ್ರಯೋಜನ ಆಗ್ಲಿಲ್ಲ ಅಲ್ಲ ನಾಚಿಕೆ ಆಯ್ತದ ನನಗೆ ನಾಲ್ಗೆ ಕಣಯ್ಯ ಸೊಲ್ಲಾಪುರದ ಎಕ್ಕಡ ಅಲ್ಲ ಈ ಜಯರಾಜ್ ಇಷ್ಟಿನಾಗೆ ಕೊಟ್ಟ ಮಾತ್ನ ಇಟ್ಟ ನಂಬಿಕೆನ ಯಾವತ್ತೂ ಕಳ್ಕೊಂಡಿಲ್ಲ ಆದ್ರೆ ನನ್ ಜೀವ ಕೊಟ್ಟ ಮಾತ್ನ ಉಳಿಸ್ಕೊಳಕಾಗದೆ ಎಕ್ಕುಟ್ಟೋಯ್ತು ಆ ತಾಯಿ ಜೀವ ನನ್ನ ಜೀವ ಆ ಜೀವ ಉಳಿಸಕ್ಕೋಸ್ಕರ ನನ್ ಜೀವ ತಗತ್ಯಾ ತಗ ನಿನ್ ಕಾಲಿಡ್ಕ ತಿನ್ಕಳ ಉಳಿಸಯ್ಯ ಇವು ಇನ್ನೊಬ್ರು ಕಾಲಿಡಿಯೋದಕ್ಕೆ ಹುಟ್ಟಿರೋ ಕೈಗಳಲ್ಲ ಇಲ್ಲ ಜೀವ ಇಲ್ಲ ನಿನಗ್ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ಕೋಸ್ಕರ ಈ ಕೈ ಯಾರ್ ಕಾಲಿಡಕ್ಕೂ ಸಿದ್ಧ ಯಾರ ಪ್ರಾಣ ತೆಗೆಕ್ಕೂ ಸಿದ್ಧ ಪ್ರಾಣ ತೆಗೆಯೋದಕ್ಕೂ ಪ್ರಾಣ ಕೊಡೋದಕ್ಕೂ ಇಷ್ಟೇ ವ್ಯತ್ಯಾಸ ನಮಗೆ ಪ್ರಾಣ ತೆಗೆಯೋದು ಮಾತ್ರ ಗೊತ್ತು ಉಳಿಸೋದು ಅವನಿಗೆ ಮಾತ್ರ ಗೊತ್ತು
ನೀವೇನು ಆಡಳಿತ ಮಾಡ್ತಾ ಇದ್ದೀರೋ ಇಲ್ಲ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ? ಒಂದೇ ದಿವಸದಲ್ಲಿ ಅದು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ 4 ಚರ್ಚಿಗೆ ಬಾಂಬ್ ಇಟ್ಟು ಸಾವಿರಾರು ಜನ ಬಲಿಯಾಗೋವರೆಗೂ ನಿಮ್ ಪೊಲೀಸ್ನವ್ರೇನು ಕತ್ತೆ ಕಾಯ್ತಿದ್ರೇನ್ರಿ? ಜನಸಾಮಾನ್ಯರ ಪ್ರಾಣ ರಕ್ಷಣೆ ಮಾಡಕ್ಕಾಗದಿರೋ ನಿಮ್ಮಂತ ಹೇಡಿಗಳು ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ಕು. ನಿಮಗ್ ಮಾನ ಮರ್ಯಾದೆ ಇದ್ರೆ ಮೊದಲು ರಾಜೀನಾಮೆ ಕೊಡ್ರಿ. ನೋಡಿ, ಈ ಪ್ರಕರಣದಿಂದ ನಮಗೂ ನೋವಾಗಿದೆ. ಸರ್ಕಾರ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ. ಇನ್ನೇನು ದಿನಕ್ಕೊಂದು ಹೈಟೆಕ್ ಪಾರ್ಕು ಬೈಟೆಕ್ ಪಾರ್ಕು ಅಂತ ಉದ್ಘಾಟನೆ ಮಾಡ್ತಾ ಇದ್ರೆ ಸಮಸ್ಯೆ ಪರಿಹಾರ ಆಗತ್ತೇನ್ರಿ? ರಕ್ತ ಕೊಡ್ತೀವಿ, ಕಾವೇರಿ ನೀರ್ ಮಾತ್ರ ಕೊಡಲ್ಲ ಅಂದ್ರಿ. ಹೋರಾಟ ಮಾಡ್ತಿದ್ ಮಂಡ್ಯ ರೈತರನ್ನ ದಾರಿ ತಪ್ಪಿಸಿದ್ರಿ. ಪಾದಯಾತ್ರೆ ಮಾಡಿ ಕೊನೆಗೆ ಜೈಲಿಗೆ ಹೋಗೋಕು ಸಿದ್ಧ ಅಂತ ದೊಡ್ಡ ಪೋಸ್ಟ್ ಕೊಟ್ರಿ. ಕಡೆಗೆ ಹೇಡ್ಗಳ ತರ ತಮಿಳುನಾಡಿಗೆ ನೀರ್ ಬಿಟ್ಟು ಮಂಡ್ಯದ ರೈತರು ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳಂಗ್ ಮಾಡ್ಬಿಟ್ರಿ. ಗಲ್ಲಿ ಗಲ್ಲಿನಲ್ಲಿ ಪ್ಲೇವಿನ್ ಲಾಟ್ರಿ ಓಪನ್ ಮಾಡಿ ಬಡವರನ್ನ ಬಲಿ ತೆಗೆದುಕೊಂಡಿದ್ದೀರಾ. ಅಪ್ಪ ಅಮ್ಮನ್ ಜೂಜಿನ ದುಡ್ಡಿನಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕ್ತೀವಿ ಅಂತ ನಾಟಕ ಮಾಡ್ತೀರೇನ್ರಿ? ಈಗ ಅಮಾಯಕ ಅಲ್ಪಸಂಖ್ಯಾತರ ಪ್ರಾಣನೇ ಬಲಿ ತಗೊಂಡ್ರಿ. ಬೀದಿನಲ್ಲಿ ರಕ್ತದ ಕೋಡಿ ಹರಿತಿರ್ಬೇಕಾದ್ರೆ ಅದ್ಯಾವ ಮುಖ ಇಟ್ಕೊಂಡು ಸರ್ಕಾರ ನಡೆಸ್ತಿದ್ರಿ? ನಿಲ್ಸಿಪ್ಪ, ನಿಲ್ಸಿ. ಅಲ್ಲ, ಬರೀ ನಮ್ಮ ಸರ್ಕಾರದ ಮೇಲೆ ಆರೋಪಗಳ ಹೊರೆನೇ ಹೊರಿಸ್ತಿದ್ದೀರಲ್ಲ, ಯಾಕೆ ನಿಮ್ಮ ಸರ್ಕಾರ ಏನು ತಪ್ಪೇ ಮಾಡಿಲ್ವಾ? ತಪ್ಪಾಗಿದ್ರು ಆ ಸರ್ಕಾರದಲ್ಲೂ ತಾವೇ ಮಂತ್ರಿಗಳಾಗಿದ್ರಲ್ಲ. ಇನ್ನು 24 ಅವರ್ಸ್ ಟೈಮ್ ಕೊಡಿ. ಆ ಅಪರಾಧಿಗಳು ಯಾವುದೇ ಮೂಲೆಯಲ್ಲಿದ್ರು ಅವರನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ.